ನೋಡ್ರಪ್ಪ ಹುಲಿಗಳ ಮತ್ತೊಮ್ಗೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಗೈಸ್, ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ನ ಮಾಡಿದ್ರಿ, 2993 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವಾಗ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತೇಳಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತು ನಿಮ್ಮದು ಸ್ಕೋರ್ ಎಷ್ಟಿರಬೇಕು, ಫಿಸಿಕಲಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಓಕೆ, ಹಾಗಿದ್ರೆ ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಕೆಲವೊಂದು ಸತಿ ವಿಡಿಯೋ ಮಾಡೋಕ್ಕಾಗಲಿಕ್ಕಂದ್ರೂ ಅಲ್ಲಿ ಹಾಕಿರ್ತೀನಿ. ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಜಾಯ್ನ್ ಆಗಿ. ಓಕೆ, ಸೊ ಬನ್ನಿ ಇವಾಗ ಮಾತಾಡ್ತಾ ಬರೋಣ. ಏನಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದು ಆಗಸ್ಟ್ 2 ಎಕ್ಸಾಮ್ ನಡೀತು, HK ಮತ್ತು ನಾನ್ HK. ಓಕೆ, 596 ಪ್ಲಸ್ 3395 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಕೂಡ ಆಯಿತು. ಓಕೆ, ಅದೆಲ್ಲ ನಿಮಗೆ ಗೊತ್ತಿರತಕ್ಕಂತಹ ವಿಷಯನೇ ಐತೆ. ಬಟ್ ಇವಾಗ ಒಂದು ಏನಾಗ್ತಿದೆ ಅಂತಂದರೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಏನದು ಅಂತಂದರೆ ನಾನ್ HK ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷೆ ದಿನಾಂಕ 2026 ಆಗಸ್ಟ್ 31ರಿಂದ ನಡೆಯುವಂಥ ಸಾಧ್ಯತೆ ಇದೆ ಅಂತೇಳಿ ಅದು ಫ್ಯಾಕ್ಸ್ ತೋರಿಸ್ತೀನಿ ನಿಮಗೆ. ಫ್ಯಾಕ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂತೇಳಿ ಫ್ಯಾಕ್ಸ್ನ ತೋರಿಸ್ತಿರ್ತೀನಿ, ಇಲ್ಲಿ ಶೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ಬೋದು ನೀವು. ಮತ್ತು HK ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷೆ 2026 ಸೆಪ್ಟೆಂಬರ್ 8ರಿಂದ ನಡೆಯುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಅಂತ ಹೇಳಿದ್ದಾರೆ. ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡ ನಂತರವೇ ಇದು ಅಂತಿಮ ಆಗ್ತದೆ. ಬಟ್ ಇದು ಒಂದು ಟೆಂಟೇಟಿವ್ ದಿನಾಂಕವನ್ನು ಕೊಟ್ಟಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಂಟೇಟಿವ್, ಓಕೆ, ಅಂದರೆ ಇದು ತಾತ್ಕಾಲಿಕ ಒಂದು ಫಿಸಿಕಲ್ ರನ್ನಿಂಗ್ ಓಡುವಂಥ ಒಂದು ಸಮಯವನ್ನು ನಿಗದಿಪಡಿಸಿರ್ತಾರೆ. ಇದು ಕಾರಣಾಂತರಗಳಿಂದ ಮುಂದೆ ಹೋದರೂ ಇದು ಅಚ್ಚರಿ ಪಡಬೇಕಾಗಿಲ್ಲ. ಆಗಸ್ಟ್ 31ರಿಂದ ನಡೆಯುವಂಥ ಸಾಧ್ಯತೆ ಅಂದರೆ ಇದು ಇದೇ ತಿಂಗಳು. ಇನ್ನೇನು ಎಷ್ಟು ದಿನ ಉಳಿತು? 20 ದಿನ ಆಯಿತು ಆಲ್ರೆಡಿ. ಸೊ 20 ದಿನ, ಇವತ್ತು ಆಗಸ್ಟ್, ಇನ್ನೊಂದು 5-6 ದಿನ ಅಂತಂದರೆ ಆಗಸ್ಟ್ 20 ಮುಗೀತು. ನೆಕ್ಸ್ಟ್ ಇನ್ನು 10 ದಿನ ಉಳಿತು. ಸೊ ಟೋಟಲಾಗಿ ನಿಮಗೆ ಎಷ್ಟು ಸಿಗ್ತದೆ ಅಂದರೆ 10ರಿಂದ 12 ದಿನ ಟೈಮ್ ಸಿಗ್ತೈತೆ. ಓಕೆ, ಅಷ್ಟೇ ನೋಡ್ಕೊಳ್ಳಿ. ಯಾರ್ಯಾರ್ದೆಲ್ಲ ಸ್ಕೋರ್ ಜಾಸ್ತಿ ಆಗಿದೆ ಅವರು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಯಾರ್ಯಾರ್ದೆಲ್ಲ ಕಡಿಮೆ ಆಗಿದೆ ಸ್ಕೋರು ಅವರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ಫಸ್ಟ್ ರನ್ನಿಂಗ್ ಮಾಡಿ. ಓಕೆ, ಯಾಕಂದರೆ ಜಾಸ್ತಿ ಸ್ಕೋರ್ ಆದವರು ಒಂದು 70 ತನಕ ಆಗಿರ್ತದೆ ತಿಳ್ಕೊರಿ. ಅವರು ಫಿಸಿಕಲ್ ಫೇಲ್ ಆದರೆ ನೆಕ್ಸ್ಟ್ 60 ಇದ್ದವಂಗೆ ಬರ್ತದೆ. ನೆಕ್ಸ್ಟ್ 60 ಇದ್ದವರು ಫೇಲ್ ಆದರೆ 50ವರೆಗೂ ಇದ್ದವರು ಬರ್ತದೆ. ನೆಕ್ಸ್ಟ್ 50ವರೆಗೂ ಫೇಲ್ ಆದಂದರೆ 40+ ಯಾರು ಮಾಡಿರ್ತಾರೆ ನೋಡ್ರಿ, ಅವ್ರಿಗೆ ಈ ಪೋಸ್ಟ್ ಹುದ್ದೆಗಳು ಇರ್ತವೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಾರ್ದೆ ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ನಿಮ್ದು ಎಷ್ಟು ಸ್ಕೋರ್ ಬಂದಿದೆಯಪ್ಪ ಅಂತಂದರೆ ಮಿನಿಮಮ್ ನಿಮ್ದೇನಾದರೂ ಒಂದು ಮಿನಿಮಮ್ ನಿಮ್ದು ಏನೂ ಇಲ್ಲ ಅಂತಂದ್ರೆ ಒಂದು 40+ ಬರ್ತಪ್ಪ ಅಂದರೆ ಒಂದು ಹೋಪ್ ಏನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾಕಂತಂದರೆ ನಿಮ್ಮದು ಹೇಳಲಿಕ್ಕಾಗಲ್ಲ, ನಿಮ್ಮ ದುರದೃಷ್ಟ ವಶಾತ್ ಅವರೇನಾದರೂ 50 ಬಂದವರು 60 ಬಂದವರು ಫೇಲ್ ಆದರೆ ನೆಕ್ಸ್ಟ್ ಪಾಳೆ ನಿಮ್ಮದೇ ಇರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ಈ ಸರ್ತಿ ಫಿಸಿಕಲ್ ಭಾಳ ಜನ ಫೇಲ್ ಆಗ್ತಾರೆ. ಯಾಕಂದರೆ ಸಡನ್ನಾಗಿ ನೋಟಿಫಿಕೇಷನ್ ಆಗಿರೋದ್ರಿಂದ ಈ ಥರ ಸಮಸ್ಯೆ ಆಗ್ಬೋದು. ಹಾಗಾಗಿ ಕಟ್ ಆಫ್ ಕೂಡ ಕಮ್ಮಿ ನಿಲ್ಬೋದು. ಬಟ್ ಇದು ಕೆಲವೊಂದು ಡಿಸ್ಟಿಕಲ್ಲಿ ಕೆಲವೊಂದು ಸತ ವೇರಿಯೇಷನ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಮಿನಿಮಮ್ ನಿಮ್ದು ಏನೋ ಇಲ್ಲ ತಂದರೂ ಒಂದು 40ಇಂದ 45+ ಆಗಿತ್ತಾ, ತಲೆ ಕೆಡಿಸ್ಕೊಬೇಡ್ರಿ, ರನ್ನಿಂಗನ್ನು ಸ್ಟಾರ್ಟ್ ಮಾಡಿ. ಇದು ರನ್ನಿಂಗ್ಗೆ ಮಾತ್ರ ಸೀಮಿತ, ಯಾವುದೇ ರೀತಿ ಫೈನಲ್ ಕಟ್ ಆಫ್ ಅಲ್ಲ. ಓಕೆ, ನಿಮ್ಮದು ಸೇಫ್ ಸ್ಕೋರ್ ಮಿನಿಮಮ್ ಸೇಫ್ ಸ್ಕೋರ್ ಇರಬೇಕಂತಂದರೆ ಒಂದು 55+ ಆಗಿರಬೇಕು ನೀವು. ಓಕೆ, ಸೊ ಮತ್ತೇನಾದ್ರು ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಯಾರ್ಯಾರು ಜಾಯ್ನ್ ಆಗಿಲ್ಲ ನೋಡಿ. ಸೊ ಬೇಗ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಓಕೆ, ಮತ್ತೆ ಸಿಗೋಣ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಲೈಕ್ ಕೊಟ್ಟು ಹೋಗ್ರಿ. ಓಕೆ, ನಿಮ್ಮದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡೋಣ ಎಷ್ಟು ಸ್ಕೋರ್ ಆಗಿದೆ ನಿಮ್ಮದು, ಮತ್ತು ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡಿದಿರಿ ಕಮೆಂಟ್ ಮಾಡಿ ನೋಡೋಣ. ಓಕೆ, ಥ್ಯಾಂಕ್ ಯು.